ನಮಸ್ಕಾರ ಸ್ನೇಹಿತರೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತ ಒಂದು ಪ್ರಮುಖವಾದಂತಹ ಮಾಹಿತಿಯನ್ನ ಇವಾಗ ತಾನೇ DCA ಹೊರಡಿಸಿದೆ ಅಂತಕ್ಕಂಥದ್ದು. ದಿನಾಂಕವನ್ನ ನೋಡಬಹುದು, 30/7/2025 ಅಂತಕ್ಕಂಥದ್ದು. ಹಾಗಾದ್ರೆ ಪ್ರಕಟಣೆ 3 ಅಂತಕ್ಕಂಥದ್ದು ಈಗಾಗಲೇ 1-2 ಪ್ರಕಟಣೆಯನ್ನು ಹೊರಡಿಸಿದೆ. ಇದು ಪ್ರಕಟಣೆ 3ಗೆ ಸಂಬಂಧಪಟ್ಟಂಥದ್ದು. ಏನಿದೆ ವಿಷಯ ಅಂದ್ರೆ ನೋಡ್ರಿ, 2025-26ನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅಂತಕ್ಕಂಥದ್ರ ಬಗ್ಗೆ ಇದೆ. ಹಾಗಾದ್ರೆ ನಿನ್ನೆ ತಾನೇ ಅಂದ್ರೆ 30/7/2025ರಂದು ಹೈಕೋರ್ಟ್ನಲ್ಲಿ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತ ಒಂದು ಹಿಯರಿಂಗ್ ಇತ್ತು. ಅಲ್ಲಿ ನಡೆದಿದೆ ಅಂತಕ್ಕಂಥದ್ದು. ಅದು ಎಲ್ಲಾ ಕೇಸ್ಗಳು, ಎಲ್ಲಾ ಪಿಟಿಷನರ್ಗಳ ಕೇಸ್ಗಳನ್ನ ಮರ್ಜ್ ಮಾಡಿ 4/8/2025ರಂದು ಮತ್ತೆ ಅದು ಏನಿದೆ ಅಂದ್ರೆ ಕೇಸ್ ನಡೆಯಲಿದೆ ಅಂತಕ್ಕಂಥದ್ದು. ಅಂದ್ರೆ ಸೋಮವಾರ ದಿವಸ ಎಲ್ಲಾ ಕೇಸ್ಗಳನ್ನ ಏನ್ ಪಿಟಿಷನರ್ ಬೇರೆ ಬೇರೆ ರೀತಿಯಾಗಿ ಪಿಟಿಷನರ್ಗಳು ಕೇಸ್ಗಳನ್ನ ಹಾಕಿಕೊಂಡಿದಾರಲ್ಲ, ಅದನ್ನ ಎಲ್ಲವನ್ನ ಮರ್ಜ್ ಮಾಡಿ ಆವತ್ತು ಆ ಕೇಸ್ ನಡೆಯಲಿದೆ ಅಂತಕ್ಕಂಥದ್ದು. ಅಂದ್ರೆ ಸೋಮವಾರ 4/8/2025ರಂದು. ಹಾಗಾಗಿ ಈಗ ತಾನೇ DCE ಒಂದು ಪ್ರಕಟಣೆಯನ್ನ ಹೊರಡಿಸಿದೆ. ನೋಡಿ, 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯಭಾರಕ್ಕೆ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಉಲ್ಲೇಖದನ್ವಯ ಆಯ್ಕೆ ಪ್ರಕ್ರಿಯೆ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ಅದರಂತೆ ಈಗಾಗಲೇ ಅತಿಥಿ ಉಪನ್ಯಾಸಕರ ಸೇವೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿಯನ್ನು ಎಡಿಟ್ ಮಾಡಲು ಮತ್ತು ಹೊಸದಾಗಿ ಅರ್ಜಿ ಸಲ್ಲಿಸಲು 31/7/2025ರಿಂದ 3/8/2025ರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಅಂತಕ್ಕಂಥದ್ದು. ಅಂದರೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಕೆ ಮಾಡಿದಾರಲ್ಲ, ಅಲ್ಲಿ ಏನಾದರೂ ತಿದ್ದುಪಡಿಗಳಿದ್ರ ಎಡಿಟ್ ಮಾಡಲು ಇದೇ 31/7/2025ರಿಂದ 3/8/2025ರವರೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಮುಂದುವರೆದು, ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿದ ಅಭ್ಯರ್ಥಿಗಳು ಪ್ರಾಂಶುಪಾಲರಿಂದ ಸೇವಾ ಪ್ರಮಾಣ ಪತ್ರವನ್ನ ಈ ಪ್ರಕಟಣೆ ಹೊರಡಿಸಿದ ದಿನಾಂಕ 31/7/2025ಕ್ಕೆ ಅನ್ವಯಿಸುವಂತೆ ಪಡೆದು ಅರ್ಜಿಯನ್ನು ಎಡಿಟ್ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಥವಾ ಎಡಿಟ್ ಮಾಡಲು ಇಲಾಖಾ ಅಂತರ್ಜಾಲದ DCE-Karnataka.government.in ಅಂತಕ್ಕಂಥದನ್ನ ಸಂಪರ್ಕಿಸುವುದು. ಉಳಿದಂತೆ ಉಲ್ಲೇಖಿತ ಪ್ರಕಟಣೆಯಲ್ಲಿ ಅಂಶಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ ಅಂತಕ್ಕಂಥದ್ದು. ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತ ಒಂದು ಪ್ರಮುಖವಾದಂತ ಮಾಹಿತಿ ಅಂತಕ್ಕಂಥದ್ದು. ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮತ್ತು ಈ ಎಡಿಟ್ ಮಾಡಲು ಏನ್ ಮಾಡಲಾಗಿತ್ತು ಅಂದ್ರೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇವತ್ತು ಅಂದ್ರೆ 31/7/2025ರಿಂದ 3/8/2025ರವರೆಗೆ ಈ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು. 3ರಂದು ಎಡಿಟ್ ಆಪ್ಷನ್ ಕೂಡ ಏನಾಗ್ತದ, ಕ್ಲೋಸ್ ಆಗ್ತದ. 4ನೇ ತಾರೀಕಿನಂದು ಹೈಕೋರ್ಟ್ನಲ್ಲಿ ಈ ಎಲ್ಲಾ ಕೇಸ್ಗಳನ್ನ ಮರ್ಜ್ ಮಾಡಿದಂತ ಒಂದು ಕೇಸ್ ನಡೆಯಲಿದ್ದು, ಆ ಕೇಸ್ನಲ್ಲಿ ಯಾವರ ಪರವಾಗಿ ಆದೇಶ ಬರ್ತದಲ್ಲ, ಅದಕ್ಕೆ ಅನುಗುಣವಾಗಿ DCE ಏನ್ ಮಾಡಬಹುದಂದ್ರ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಕೈಗೊಳ್ಳಬಹುದಾಗಿದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಈಗಾಗಲೇ ಕರ್ತವ್ಯವನ್ನ ನಿರ್ವಹಿಸತಕ್ಕಂಥ ಅತಿಥಿ ಉಪನ್ಯಾಸಕರು ಕೂಡ ಆಗಸ್ಟ್ 2ರಂದು ಸೇವೆಯಿಂದ ಮುಕ್ತರಾಗಿದ್ದು ಅಂದ್ರೆ ಮುಕ್ತರಾಗಲಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಆಗಸ್ಟ್ 2ಕ್ಕೆ ಅವರದ್ದು 10 ತಿಂಗಳು ಏನಾಗ್ತದಂದ್ರ ಕಂಪ್ಲೀಟ್ ಆಗ್ತದ. ಹಾಗಾಗಿ ಇದೆಲ್ಲವೂ ಕೂಡ ಆಗಸ್ಟ್ 2ಕ್ಕೆ ಅವರು 10 ತಿಂಗಳು ಕಂಪ್ಲೀಟ್ ಆಗಿ ಹೊರ ಬರ್ತಾರೋ. ಅದರ ಜೊತೆಗೆ ಆಗಸ್ಟ್ 3ರವರೆಗೆ ಎಡಿಟ್ ಆಪ್ಷನ್ ಅನ್ನ ನೀಡಲಾಗೈತಿ. ಆಗಸ್ಟ್ 4ರಂದು ಎಲ್ಲಾ ಕೇಸ್ಗಳನ್ನ ಮರ್ಜ್ ಮಾಡಿದಂತ ಒಂದು ಕೇಸ್ ಹೈಕೋರ್ಟ್ ನಲ್ಲಿ ನಡೆಯಲಿದೆ ಅಂತಕ್ಕಂಥದ್ದು. ಹೈಕೋರ್ಟ್ ನಲ್ಲಿ ಯಾವ ಒಂದು ಆದೇಶ ಬರ್ತದಲ್ಲ, ಅದಕ್ಕೆ ಅನುಗುಣವಾಗಿ DCE ಮುಂದಿನ ಒಂದು ಪ್ರಕಟಣೆಯನ್ನ ಹೊರಡಿಸಿ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ನಡೆಸಲಿದೆ ಅಂತಕ್ಕಂಥದ್ರ ಬಗ್ಗೆ ಒಂದು ಪ್ರಮುಖವಾದಂತಹ ಮಾಹಿತಿ ಅಂತಕ್ಕಂಥದ್ದು. ಹಾಗಾಗಿ ಹೈಕೋರ್ಟ್ ನಲ್ಲಿ ಯಾವ ರೀತಿಯಂತ ಆದೇಶ UGC ಪರ ಬರ್ತದೋ ಅಥವಾ ನಾನ್ UGC ಪರ ಬರ್ತದೋ ಅಂತಕ್ಕಂಥದ್ರ ಬಗ್ಗೆ ನಾವು ಕಾದು ನೋಡಬೇಕಾದಂತ ಒಂದು ಸಮಯ. ಹಾಗಾಗಿ ಎಲ್ಲರೂ ಕೂಡ ಈ 4ನೇ ತಾರೀಕು ನಡೆಯಲಿರುವ ಕೇಸನ್ನ ನೋಡಿಕೊಳ್ಳಬೇಕಾಗ್ತದ. ಹಾಗಾಗಿ
ಈ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತ ಒಂದು ಪ್ರಕ್ರಿಯೆಗಳು ಪ್ರೊಸೆಸ್ ನಲ್ಲಿ ಇದೆ ಅಂತಕ್ಕಂಥದ್ದು ಇದೊಂದು ಪ್ರಮುಖವಾದಂತ ಮಾಹಿತಿ ಅಂತಕ್ಕಂಥದ್ದು. ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನು ಆನ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.